ಸೊ ಸುಪ್ರೀಂ ಕೋರ್ಟ್ನಲ್ಲಿ ಹೇಳೋದನ್ನು ಈ ದೇಶ ಎಲ್ಲರೂ ತಲೆಬಾಗಿ ಕೇಳಬೇಕಾಗ್ತದೆ. ಸೊ ಅದನ್ನು ಸರ್ಕಾರ ಎಲ್ಲೆಲ್ಲಿ ಈ ಫ್ರೀ ಸ್ಕೀಮ್ಗಳಿದೆ ಅದನ್ನು ಮುಂದೆ ಸರ್ ಬಟ್ ಈಗ ಸುಪ್ರೀಂ ಕೋರ್ಟ್ ಏನು ಕ್ಲಿಯರ್ ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ ಅನ್ನೋ ಪ್ರಶ್ನೆ ಮುಂದಕ್ಕೆ ಕೇಳಿದೆ. ಸೊ ಅದನ್ನು ಸಂಬಂಧಪಟ್ಟಂತೆ ಯಾರ್ಯಾರು ಅದನ್ನು ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದರೆ ನಮ್ಮದು ಗ್ಯಾರಂಟಿ ಕೊಟ್ಟರೂ ಕೂಡ ನಾವು ಅಭಿವೃದ್ಧಿ ಮಾಡ್ತಾಯಿದ್ವಿ, ಎಲ್ಲದಕ್ಕೂ ಕೊಡ್ತಾಯಿದ್ವಿ. ಸೊ ಎಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ಆಯಾ ರಾಜ್ಯ ಸರ್ಕಾರದಲ್ಲಿ ನೋಡ್ಕೋಬೇಕು. ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತೆ ಸರ್. ಅದನ್ನು ಹೇಳ್ದಲ್ಲ, ಈಗ ನಮ್ಮ ಸರ್ಕಾರದಲ್ಲಿ ಈಗ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸಮರ್ಥವಾಗಿ, ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದು ನಮಗೆ ಅಷ್ಟು ಮಟ್ಟಿಗೆ ಇನ್ನೂ ಅಂತ ಎಫೆಕ್ಟ್ ಕಾಣ್ತಾ ಇಲ್ಲ. ಬೇರೆ ಸ್ಟೇಟಲ್ಲಿ ಅದನ್ನು ನೋಡಬೇಕು. ಸುಪ್ರೀಂ ಕೋರ್ಟ್ ಕೊನೆಗೆ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನೆಲ್ಲರೂ ದೇಶದಲ್ಲಿ ಪಾಲನೆ ಮಾಡಬೇಕು. ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಕಲ್ಲು ಅದೀಗಾಗಲೇ ನಮ್ಮ ಪಕ್ಷ ಖಂಡನೆ ಮಾಡಿದೆ. ಯಾವುದೇ ಮತೀಯ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ರಕ್ಷಣೆಯಲ್ಲಿ ಗಾಂಜಾ ಮಾರಾಟ ಮತ್ತು ಸಾರಾಯಿ ಮಾರಾಟಗಳು ಆಗ್ತದೆ. ಆಮೇಲೆ ರೆಸಾರ್ಟ್ಗಳೆಲ್ಲ, ಜಮೀನುಗಳೆಲ್ಲ ರೆಸಾರ್ಟ್ಗಳಾಗಿ ಪರಿವರ್ತನೆ ಆಗ್ತದೆ. ಕಾಂಗ್ರೆಸ್ ಪುಡಾರಿಗಳಿಗೆ ದೂರವಾದ ವಿಚಾರ. ನಾನೇ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೇನೆ. 18ರಿಂದ 23 ಯಾವ ರೀತಿಯಾಗಿ ಈ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿ ಆ ರೀತಿ ಆಗೋಕ್ಕೆ ಚಾನ್ಸ್ ಇದೆ. ಹುಬ್ಬಳ್ಳಿಯಲ್ಲಿ ಜೈಲಲ್ಲಿ ಸಿಕ್ಕಿದೆ ಸರ್. ಈಗ ದುಡ್ಡು ಕೊಟ್ಟರೆ ಗಾಂಜಾನ ಸಿಗುತ್ತೆ, ಎಣ್ಣೆನೇ ಸಿಗುತ್ತೆ ಅಂತ ಈಗ ಆಲ್ರೆಡಿ ವರದಿ ಆಗಿದೆ. ಆಲ್ರೆಡಿ ಅದನ್ನು ನಮ್ಮ ಹಿರಿಯ ಸಚಿವರು ಲೀಡರಾಗಿರ್ತಕ್ಕಂಥ ಪರಮೇಶ್ವರ್ ಅವರು 3-4 ತನಿಖೆ ಮಾಡಿಸಿದ್ದಾರೆ. ಸಂಬಂಧಪಟ್ಟ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಂಡಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತೊಗೊಂಡಿದೆ. ಈಗ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ರೈತರು ಆಗ್ರಹಪಡಿಸಿದ್ದಾರೆ, ಮೀಟಿಂಗ್ ಕೂಡ ಮಾಡಿದ್ದಾರೆ, ಕಾರ್ಮಿಕರು ಕೂಡ ಈಗ ಅದು ಭಾಳ ದಿವಸದಿಂದ ಒತ್ತಾಯ ಇದೆ ನಮ್ಮಲ್ಲಿ. ಇನ್ನೂ ಜೀವನದಲ್ಲಿ ಕಬ್ಬು ಬೆಳೆ ಇನ್ನೂ ನಮಗೆ ಸಫಿಷಿಯೆಂಟು ನೀರು ಸಪ್ಲೈ ಆಗಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಬೆಳೆಯುತ್ತೆ. ನಾವು ಅನೇಕ ಬಾರಿ ಟೆಂಡರ್ನ ಸರ್ಕಾರದ ಸಹಭಾಗಿತ್ವದೊಂದಿಗೆ ಟೆಂಡರ್ ಕರೆದಿದೆ. ಹಾಗಾಗಿ ಯಾರು ಪಾರ್ಟಿಸಿಪೇಟ್ ಮುಂದೆ ಖಂಡಿತವಾಗಿಯೂ ಮಾಡ್ತಕ್ಕಂಥ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಎ.ಎಂ.ಐ. ಕೃಷ್ಣ ಅವರು ಅರೆಸ್ಟ್ ಮಾಡಿರೋದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಿತೂರಿ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಮಾತಾಡ್ತಾರೆ. ಯಾರ್ಯಾರ ಮೇಲೋ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನೋಡ್ಬೋದು. ಎ.ಎಂ.ಐ. ಹೋಗಿ ಸಿದ್ದರಾಮಯ್ಯ ಏನಾಯಿತು ಮೂಡೋದಲ್ಲಿ, ಏನಾಯಿತು? ಸುಮ್ಮನೆ ತೇಜವಧೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಚೀಫ್ ಸೆಕ್ರೆಟರಿ ಮೇಲೆ ಈ ರೀತಿಯಾಗಿ ದುಡ್ಡು ತೊಗೊಂಡಿದ್ದಾರೆ ಅಂತ ಅಂದರೆ ಯಾರ ಮೇಲೆ ಮಕ್ಕಳು ಮಾಡ್ತಾರೆ, ದೇವ್ರ ಮೇಲೂ ಅಲಿಗೇಷನ್ ಮಾಡ್ತಾರೆ.